ಕಸ್ಟಮ್ಸ್ ಅಧಿಕಾರಿಗಳು ಮೌನ ಶಕ್ತಿಯಂತೆ ದೇಶದ ಭದ್ರತೆಯ ಜವಾಬ್ದಾರಿಯನ್ನು ತಮ್ಮ ಭುಜಗಳ ಮೇಲೆ ಹೊತ್ತಿದ್ದಾರೆ. ಯಾವುದೇ ಶಬ್ದವಿಲ್ಲದೆ ಶಾಂತವಾಗಿ ಅವರು ದೇಶವನ್ನು ರಕ್ಷಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ವಿಮಾನ ನಿಲ್ದಾಣದಲ್ಲಿರುವ ಕಸ್ಟಮ್ಸ್ ಅಧಿಕಾರಿಗಳು ಪ್ರಯಾಣಿಕರ ದಾಖಲೆಗಳು ಮತ್ತು ಘೋಷಣೆಗಳನ್ನು ಪರಿಶೀಲಿಸುತ್ತಾರೆ. ನಿಯಮಗಳಿಗೆ ಅನುಗುಣವಾಗಿರುವ ಪ್ರಯಾಣಿಕರು ಮತ್ತು ಸಾಮಾನುಗಳಿಗೆ ಬೇಗನೆ ಕ್ಲಿಯರೆನ್ಸ್ ನೀಡುತ್ತಾರೆ. ಪ್ರಯಾಣಿಕರಿಗೆ ಸುಂಕ ಮಿತಿಗಳು ಮತ್ತು ನಿಯಮಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡುತ್ತಾರೆ. ಸುಂಕ ರಹಿತ ಮಿತಿಯನ್ನು ಮೀರುವ ವಸ್ತುಗಳ ಮೇಲೆ ಕಸ್ಟಮ್ಸ್ ಸುಂಕವನ್ನು ವಸೂಲಿಸುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಕಾರ್ಗೋ ಕಾರ್ಯಾಚರಣೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸುತ್ತಾರೆ. ಇದರ ಜೊತೆಗೆ ವಿಮಾನ ನಿಲ್ದಾಣದಲ್ಲಿ ನಿಯೋಜಿಸಲ್ಪಟ್ಟಿರುವ ಕಸ್ಟಮ್ಸ್ ಅಧಿಕಾರಿಗಳು ಎಲ್ಲದರ ಮೇಲೂ ಕಣ್ಣಿಟ್ಟಿರುತ್ತಾರೆ. ರಾಷ್ಟ್ರೀಯ ಭದ್ರತೆ, ನಾಗರಿಕರ ಆರೋಗ್ಯ ಅಥವಾ ಪರಿಸರಕ್ಕೆ ಅಪಾಯ ತರಬಹುದಾದ ವಿಷಯಗಳ ಮೇಲೆ ಯಾವುದೇ ನಿಷೇಧಿತ ಅಥವಾ ಕಳ್ಳಸಾಗಣೆ ವಸ್ತುಗಳು ದೇಶದೊಳಗೆ ಪ್ರವೇಶಿಸದಂತೆ ತಡೆಯುವುದು ಅವರ ಜವಾಬ್ದಾರಿ. ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅವರು ಪ್ರಯಾಣಿಕರ ಸರಕು ಸಾಮಾನುಗಳನ್ನು ಪರಿಶೀಲಿಸುತ್ತಾರೆ. ಯಾವುದೇ ನಿಷೇಧಿತ ಅಥವಾ ಮರೆಮಾಡಿದ ಘೋಷಿಸದ ವಸ್ತುಗಳನ್ನು ಜಪ್ತಿ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ. ಇನ್ನು ನೀವು ವಿಮಾನ ನಿಲ್ದಾಣದಲ್ಲಿ ಕರ್ತವ್ಯ ನಿರತ ಕಸ್ಟಮ್ಸ್ ಅಧಿಕಾರಿಗಳನ್ನು ನೋಡಿದಾಗ ಇದನ್ನು ನೆನಪಿಸಿಕೊಳ್ಳಿ. ಅವರು ಕೇವಲ ಸಾಮಾನುಗಳನ್ನು ಪರಿಶೀಲಿಸುವುದಲ್ಲ, ಅವರು ದೇಶದ ಭದ್ರತೆಯ ಮೊದಲ ಸಾಲಿನಲ್ಲಿ ನಿಂತಿದ್ದಾರೆ.